ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಳ್ಳಲಾಗಿತ್ತು. ಮೀಟಿಂಗ್ನಲ್ಲಿ ಕೇವಲ ಎಸ್ಸಿ ಹಾಗೂ ಎಸ್ಟಿ ಶಾಸಕರು ಸೇರಿರಲಿಲ್ಲ. ಕೇವಲ ಎಸ್ಸಿ ಎಸ್ಟಿ ಶಾಸಕರು ಮಾತ್ರ ಸೇರಿರಲಿಲ್ಲ. ಸಮಾನ ಮನಸ್ಕ ನಾಯಕರು, ಸಮಾನ ಮನಸ್ಕ ಶಾಸಕರನ್ನ ಊಟಕ್ಕೆ ಕರೆಸಿದ್ರು. ನಾನು ಕೂಡ ಊಟಕ್ಕೆ ಹೋಗಿದ್ದೆ. ರಾಜಕಾರಣ ಮುಕ್ತವಾಗಿ ಮಾತನಾಡಿದ್ದಾರೆ. ಅದರ ಬಗ್ಗೆ ಅವರೇ ನಿಮಗೆ ಹೇಳ್ತಾರೆ ಅಂತ KN ರಾಜಣ್ಣ ಅವರು ಮಾತನಾಡಿದ್ದಾರೆ. ಊಟಕ್ಕೆ ಹೋದ ಮೇಲೆ ಮಲ್ಟಿಪರ್ಪಸ್ ಚರ್ಚೆಗಳು ಆಗೇ ಆಗುತ್ತೆ. ವಾಲ್ಮೀಕಿ ಸಮುದಾಯಕ್ಕೆ 2 ಸಚಿವ ಸ್ಥಾನಗಳನ್ನು ಕೊಡ್ತಾರೆ. ನಂದು ಆದರೆ ಆಗಬಹುದು, ಹೋದರೆ ಹೋಗಬಹುದು. ದೆಹಲಿಗೆ ಕರೆದ್ರೆ ನಾನು ಕೂಡ ಹೋಗ್ತೀನಿ ಅಂತ KN ರಾಜಣ್ಣ ಮಾತನಾಡಿದ್ದಾರೆ. ಸಮಯ ಕೇಳಿದ್ದೀನಿ, ಒಂದು ವೇಳೆ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ. ನನಗೂ ಕೂಡ ಸಚಿವ ಸ್ಥಾನ ಸಿಕ್ಕರೂ ಸಿಗಬಹುದು, ಹೋದರೂ ಹೋಗಬಹುದು. ಆದರೆ ಅಲ್ಲಿ ಸೇರಿದ್ದು ಕೇವಲ ಎಸ್ಸಿ ಎಸ್ಟಿ ಶಾಸಕರು ಮಾತ್ರ ಅಲ್ಲ, ಸಮಾನ ಮನಸ್ಕ ನಾಯಕರು ಯಾರಿದ್ದಾರೆ ಎಲ್ಲರೂ ಕೂಡ ಸೇರಿದ್ವಿ. ಇನ್ನು ಈ ರೀತಿಯಾಗಿ ಸೇರಿದಾಗ ಸಹಜವಾಗಿ ಚರ್ಚೆಗಳಾಗತ್ತೆ. ಅದೇ ರೀತಿ ಬಹು ಚರ್ಚೆಗಳಾಗಿದ್ದಾವೆ. ಎಲ್ಲ ರೀತಿಯಲ್ಲಿ ನಾವು ಚರ್ಚೆಗಳನ್ನು ಮಾಡಿದ್ದೀವಿ ಅಂತ KN ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈ ಒಂದು ಡಿನ್ನರ್ ಮೀಟಿಂಗ್ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. KN ರಾಜಣ್ಣ ಅವರು ಈ ಒಂದು ಡಿನ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೆ ಸಚಿವನಾಗುವ ಇಂಗಿತ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸಚಿವ ಸ್ಥಾನ ಸಿಕ್ಕರೂ ಸಿಗಬಹುದು, ಹೋದರೂ ಹೋಗಬಹುದು ಅಂತ KN ರಾಜಣ್ಣ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಊಟ ಆದ್ರೆ ಮಾತಾಡ್ತೀನಿ, ಊಟ ಆಗಿಲ್ಲ ಅಂದ್ರೆ ಯಾರು ಮಾತಾಡ್ತಾರೆ? ಇಲ್ಲ ಊಟ ಆಗಿರಲಿಲ್ಲ. ಹಲೋ 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 ತಗೋತಾನೆ. ಇವಾಗ ಹೊರಗೆ ಬರ್ತಾ ಇದ್ದಾರೆ, ಒಳಗಡೆ ಇಲ್ಲ. ಈಗ ಜಸ್ಟ್ ಒಬ್ಬೊಬ್ರು ಬರ್ತಾರೆ. ರಾಜನ್ ಬೈಟ್ ಆಗ್ತೇನೆ ನೋಡಿ. ಫೋಟೋ ಹಿಡಿತಾರೆ, ಯಾಕ್ರಪ್ಪ ನೀವೆಲ್ಲ ಊಟ ಮಾಡೋರೇನ್ರಿ? ಊಟ ಆಗಿದ್ದು ಸಂತೋಷ. ಊಟ ಆದ್ರೆ ಮಾತಾಡ್ತೀನಿ, ಊಟ ಆಗಿಲ್ಲ ಅಂದ್ರೆ ಯಾರು ಮಾತಾಡ್ತಾರೆ? ಇಲ್ಲ ಊಟ ಆಗಿರಲಿಲ್ಲ. ಹಲೋ ಹಲೋ ಹಲೋ